ಎಸ್ಐಟಿ ಅಧಿಕಾರಿಗಳು ಬಂದ್ರೂ ಕೂಡ ಭವಾನಿ ರೇವಣ್ಣ ಮಾತ್ರ ಪತ್ತೆ ಆಗ್ತಿಲ್ಲ. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರಾ ಭವಾನಿ ರೇವಣ್ಣ ಅನ್ನೋದೊಂದು ಅನುಮಾನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಅನುಮಾನ ಬಹಳ ದಿನದಿಂದ ಇತ್ತು. ಮೋಸ್ಟ್ಲಿ ಇವ್ರು ತನಿಖೆಗೆ ಸಹಕಾರ ಕೊಡ್ತಾರೋ ಕೊಡಲ್ವೋ, ಇವರು ಕೂಡ ತಲೆಮರೆಸ್ಕೊಂಡು ಇರ್ತಾರೋ ಏನೋ ಅಂತ. ನಿರೀಕ್ಷಣಾ ಜಾಮೀನು ವಜಾ ಬೇರೆ ಆಗಿದೆ ನಿನ್ನೆ. ಈ ವಜಾ ಆಗಿರುವಂತ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ಭವಾನಿಗಾಗಿ. ಕೆಆರ್ ನಗರದ ಸಾಲಿಗ್ರಾಮ, ಸಂಬಂಧಿಕರ ಮನೆಗಳು ಹಾಗೂ ಹೊಳೆ ನರಸೀಪುರದಲ್ಲಿ ಭವಾನಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಅಲ್ಲದೆ ಬೆಂಗಳೂರಿನ ನಿವಾಸದ ಬಳಿಯೂ ಕೂಡ ಎಸ್ಐಟಿ ಟೀಮ್ ಕಾದಿದೆ. ಅಜ್ಞಾತವಾಗಿದ್ದುಕೊಂಡು ಮುಂದಿನ ತಂತ್ರವನ್ನ ಹೆಣಿತಾ ಇದ್ದಾರೆ ಭವಾನಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಅವರು ಲೀಗಲ್ ಆಗಿ ನಾವ್ ಯಾವ ತರ ಸ್ಟೆಪ್ ಇಡ್ಬೋದು ಅಂತ ಅವರ ವಕೀಲರ ಬಳಿ ಮಾತನಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಕಾನೂನಾತ್ಮಕ ಸಲಹೆಯನ್ನ ಪಡ್ಕೊಳ್ತಿದ್ದಾರೆ, ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಆದ್ರೆ ಎಸ್ಐಟಿ ತನಿಖೆಗೆ ಮಾತ್ರ ಸಹಕಾರ ಕೊಡ್ತಾ ಇಲ್ಲ. ಇವತ್ತೇನಾದ್ರು ತಗ್ಲಾಕ ಬಿಟ್ರೆ ಕಷ್ಟ ಆಗುತ್ತೆ. ನಾಳೆ ರಜೆ ಬೇರೆ ಇದೆ, ಸಂಡೇ. ಸೊ ಹಾಗಾಗಿ ಮೋಸ್ಟ್ಲಿ ಕಾಣಿಸ್ಕೊಳ್ತಾರೋ ಕಾಣಿಸ್ಕೊಳ್ಳಲ್ವೋ ಅನ್ನೋದು ಪ್ರಶ್ನೆ ಆಗಿದೆ. ಭವಾನಿ ಅವರ ಚಲನವಲನ ಮೇಲೆ ಎಸ್ಐಟಿ ನಿಗಾ ಇಟ್ಟಿತ್ತು, ಕಣ್ಣಿಟ್ಟಿತ್ತು. ಯಾಕಂದ್ರೆ ಕೆಆರ್ ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಭವಾನಿ ಅವರ ಹೆಸರು ಕೇಳಿ ಬರದೇ ಇದ್ರೂನು ಅಥವಾ ಭವಾನಿ ಹೆಸರು ಒಂದು ಬಾರಿ ಕೇಳಿ ಬಂದಿದ್ರು ಆರೋಪಿ ಸ್ಥಾನದಲ್ಲಿ ಇರಿಸಲಾಗಿರ್ಲಿಲ್ಲ. ಆದ್ರೆ ಅವರೇ ಮಾಡ್ಕೊಂಡಂತ ಒಂದಷ್ಟು ಎಡವಟ್ಟುಗಳು ಅವ್ರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಅವರ ಒಂದು ಆಡಿಯೋ ಜೊತೆಗೆ ಅವರ ಚಲನವಲನ ಇದೆಲ್ಲವೂ ಕೂಡ ಒಂದಷ್ಟು ಸಂಶಯವನ್ನ ತಂದೊಡ್ಡಿದೆ. ಈಗ ನೋಡಿದ್ರೆ ಭವಾನಿ ಅವ್ರು ಕಾಣಿಸ್ಕೊಳ್ತಾ ಇಲ್ಲ. ಎಸ್ಐಟಿ ಅಧಿಕಾರಿಗಳು ಮನೆಗೆ ಅಂತ ಹೋಗಿದ್ದಾರೆ, ಆದ್ರೆ ಮನೆಯಲ್ಲಿ ಇಲ್ಲ. ಬೆಂಗಳೂರಿನ ನಿವಾಸದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಹೋಗಿ ನೋಡಿದ್ದಾರೆ, ಅಲ್ಲೂ ಇಲ್ಲ. ಹಾಗಾಗಿ ಅವರ ಸಂಬಂಧಿಕರ ಮನೆ ಸೇರಿದಂತೆ ಬೇರೆ ಕಡೆ ಎಲ್ಲ ಹುಡುಕಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆಗೆ ಒಂದು ಗಂಭೀರವಾದಂತಹ ಆರೋಪ ಇರೋದು ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಯಾರೂನು ಅಂತ. ಪ್ರಜ್ವಲ್ ಸೇರಿದಂತೆ ಭವಾನಿ ಮತ್ತು ರೇವಣ್ಣ. ಭವಾನಿ ಅವರಿಗೆ ಮೊದಲೇ ನೋಟಿಸ್ ಅನ್ನ ಕೊಡ್ಲಾಗಿತ್ತು, ಅಂದ್ರೆ ನಿನ್ನೆನೆ ನೋಟಿಸ್ ಅನ್ನ ಕೊಡ್ಲಾಗಿತ್ತು, ಇಷ್ಟೊತ್ತಿಗೆ ವಿಚಾರಣೆಗೆ ಬರ್ತೀವಿ ಅಂತ. ಆದ್ರೆ ಅವರು ಈ ಕಾಣಿಸ್ಕೊಳ್ತಾ ಇಲ್ಲ. ಭವಾನಿ ಅವರ ಚಲನವಲನದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಕಣ್ಣಿಟ್ಟಿದ್ರು. ಸೊ ಈಗ ವಾಟ್ ನೆಕ್ಸ್ಟ್? ಎಲ್ಲಿದ್ದಾರೆ? ಈಗ ಸಿಗ್ಲಿಲ್ಲ ಅಂತಂದ್ರೆ ಮುಂದೆ ಏನೆಲ್ಲ ಕಾನೂನು ಹೋರಾಟವನ್ನು ಮಾಡಬಹುದು ಅಂತ ಪ್ರಕಾಶ್? ನೀತಿ, ಹಾಸನ ಜಿಲ್ಲೆ ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸ ಏನಿದೆ, ಚನ್ನಾಂಬಿಕಾ ನಿವಾಸಕ್ಕೆ ಇನ್ಸ್ಪೆಕ್ಟರ್ ಎಸ್ಐಟಿ ಇನ್ಸ್ಪೆಕ್ಟರ್ ಶ್ರೀಧರ್ ನೇತೃತ್ವದಲ್ಲಿ ಒಂದು ತಂಡ ಕೂಡ ಈಗಾಗಲೇ ಹೊಳೆನರಸೀಪುರದ ಮನೆಗೆ ಬಂದಿರುವಂತದ್ದು. ಮೇ 15ನೇ ತಾರೀಕು ಮೊದಲ ನೋಟಿಸ್ ಅನ್ನು ಕೂಡ ಭವಾನಿ ರೇವಣ್ಣಗೆ ಕೊಡುವಂತದ್ದು ಎಸ್ಐಟಿ. ಅಂದ್ರೆ ಕೆಆರ್ ನಗರದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಹೆಸರು ಕೂಡ ಅದರಲ್ಲಿ ಬರುವಂತದ್ದು. ನಂತರದಲ್ಲಿ ಮತ್ತೆ ಯಾವ ಉತ್ತರವನ್ನು ಕೂಡ ಅವರು ನೀಡೋದಿಲ್ಲ ಆ ನೋಟಿಸ್ಗೆ. ಮತ್ತೆ ನಿನ್ನೆ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಏನಂತಂದ್ರೆ ಇವತ್ತು ಬೆಳಿಗ್ಗೆ 10:30ಯಿಂದ ಸಂಜೆ 5:30ವರೆಗೂ ಕೂಡ ನಾವು ಇಲ್ಲಿಗೆ ಬರ್ತೀವಿ, ನೀವು ತನಿಖೆಗೆ ಇರಬೇಕು, ಜೊತೆಗೆ ನೀವು ಮನೆಯಲ್ಲಿ ಕೂಡ ಇರಬೇಕು ಅನ್ನುವ ಸೂಚನೆಯನ್ನು ಎಸ್ಐಟಿ ಕೊಟ್ಟಿರುವಂತದ್ದು. ಜೊತೆಗೆ ಆ ತರದ ಒಂದು ನೋಟಿಸ್ ಅನ್ನು ಎಸ್ಐಟಿ ಕೊಟ್ಟಿತ್ತು. ಆದ್ರೆ ಇವತ್ತಿನವರೆಗೂ ಈಗಾಗಲೇ ಎಸ್ಐಟಿ ತಂಡ ಬಂದಿದೆ. ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸಕ್ಕೆ ತಂಡ ಬಂದಿರುವಂತದ್ದು. ಅವರ ತಂಡ ಬಂದು ಭವಾನಿ ರೇವಣ್ಣರವ್ರಿಗೆ ಕಾದು ಕುಳಿತಿದೆ. ಎಸ್ಐಟಿ ಅವರ ತಂಡ ಶ್ರೀಧರ ನೇತೃತ್ವದಲ್ಲಿ, ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ನೇತೃತ್ವದ ತಂಡ ಕೂಡ ಬಂದಿರುವಂತದ್ದು. ಆದ್ರೆ ಭವಾನಿ ರೇವಣ್ಣ ಮಾತ್ರ ಇದುವರೆಗೂ ಇಲ್ಲಿ ಕಾಣಿಸ್ಕೊಂಡಿಲ್ಲ. ಹೊಳೆನರಸೀಪುರ ಆಗ್ಬೋದು, ಸಾಲಿಗ್ರಾಮ ಆಗ್ಬೋದು, ಜೊತೆಗೆ ಹಾಸನ ಆಗ್ಬೋದು, 3 ಕಡೆಯಲ್ಲೂ ಕೂಡ ಭವಾನಿ ರೇವಣ್ಣ ಸಿಗ್ತಾ ಇಲ್ಲ. ಹಾಗಾಗಿ ಭವಾನಿ ರೇವಣ್ಣ ಹೋಗಿರ್ದಾದ್ರೂ ಎಲ್ಲಿಗೆ ಅನ್ನೋದು ಪ್ರಶ್ನೆ ಸಹಜವಾಗಿ ಮೂಡ್ಬರ್ತಾ ಇರುವಂತದ್ದು. ಇವತ್ತು ಅವರ ಪ್ರೋಸೆಸಿಂಗ್ ಕಾರ್ಯ ಏನಿದೆ, ಎಸ್ಐಟಿ ಅವರ ಪ್ರೋಸೆಸಿಂಗ್ ಅಂದ್ರೆ ಇವತ್ತು ಏನು ಅವರು 10:30ಯಿಂದ 5:30ವರೆಗೆ ನಾವು ನಿಮ್ಮನ್ನ ವಿಚಾರಣೆ ಮಾಡ್ಲಿಕ್ಕೆ ಬರ್ತೀವಿ ಅಂತ ಏನು ನೋಟಿಸ್ ಕೊಟ್ಟಿದ್ರು, ಅದೇ ರೀತಿ ಎಸ್ಐಟಿ ತಂಡ ಈಗಾಗಲೇ ಬಂದಿದೆ. ಹಾಗಾಗಿ ಇನ್ನೂ ಕೆಲವೊಂದಿಷ್ಟು ಗಂಟೆಗಳ ಕಾಲ ಎಸ್ಐಟಿ ತಂಡದವರು ಇಲ್ಲಿ ಇರ್ತಾರೆ. ಆದ್ರೆ ನಂತರದಲ್ಲಿ ಅಕಸ್ಮಾತ್ ಏನಾದ್ರೂ ಭವಾನಿ ರೇವಣ್ಣ ಬರಲಿಲ್ಲ, ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಅಂದ್ರೆ ಮುಂದೆ ಅವರು ಎಸ್ಐಟಿ ತಂಡ ಏನಿದೆ ಅವರ ಕ್ರಮವನ್ನು ಕೂಡ ಅನುಸರಿಸಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರೂ ಬಂಧಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಅಕಸ್ಮಾತ್ ಇವತ್ತೇನಾದ್ರೂ ಭವಾನಿ ರೇವಣ್ಣ ಬಂದ್ರೆ ವಿಚಾರಣೆಯನ್ನು ಮುಗಿಸಿ ನಂತರ ನೆಕ್ಸ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಪಡಿಲಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ಅವ್ರು ಇವತ್ತು ಬರಲಿಲ್ಲ ಅಂತ ಅಂದ್ರೆ ಬಂಧಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಹಾಗಾಗಿ ಇವತ್ತು ಎಸ್ಐಟಿ ತಂಡ ಈಗಾಗಲೇ
1.5 ಗಂಟೆ ಆಯಿತು. ಹಾಸನದ ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕೆ ಬಂದು 1.5 ಗಂಟೆ ಕಳೆದಿರುವಂಥದ್ದು. ಇದುವರೆಗೂ ಕೂಡ ಅವರು ಬಂದು ಕಾಯ್ತಾ ಇದ್ದಾರೆ. ಮನೆಯಲ್ಲಿ ಭವಾನಿ ರೇವಣ್ಣ ಮಾತ್ರ ಇಲ್ಲ. ಇದೊಂದು ಪ್ರಶ್ನೆಗಳು ಸಾರ್ವಜನಿಕವಾಗಿ ಸಾಕಷ್ಟು. ಹಾಗಾದ್ರೆ ಭವಾನಿ ರೇವಣ್ಣ ಎಲ್ಲಿ ಹೋದ್ರು ಅನ್ನೋದು ಸಾರ್ವಜನಿಕವಾಗಿ ಮೂಡ್ತಾ ಇರುವಂಥದ್ದು. ನಿತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.